ಹಾಯ್ ಸ್ನೇಹಿತರೆ, ನೀವು ಪ್ರತಿದಿನ ಯೋಚಿಸ್ತೀರಾ ನನ್ನ ಜೀವನ ಏಕೆ ಬದಲಾಗ್ತಿಲ್ಲ ಎಂದು. ನಾನು ಎಷ್ಟು ಓದಿದರೂ ಎಷ್ಟು ಪ್ರಯತ್ನ ಮಾಡಿದರೂ ಫಲ ಸಿಗುತ್ತಿಲ್ಲ ಎಂದು. ಆದರೆ ಒಂದು ಸತ್ಯವನ್ನು ಬಹಳ ಜನರು ಗಮನಿಸೋದಿಲ್ಲ. ನಿಮ್ಮ ಜೀವನವನ್ನು ಬದಲಾಯಿಸಲು ನೀವು ಕಾಯುತ್ತಿರುವ ದಿನ ಅದು ಎಂದಿಗೂ ಬರುವುದಿಲ್ಲ. ಯಾಕಂದರೆ ಪರ್ಫೆಕ್ಟ್ ಟೈಮ್ ಅನ್ನೋದು ಜೀವನದಲ್ಲಿ ಇಲ್ಲ. ನೀವು ಶುರು ಮಾಡದೆ ದಿನವೇ ಪರ್ಫೆಕ್ಟ್ ಟೈಮ್. ಬಹಳ ಜನರ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಅವರ ಕನಸುಗಳನ್ನು ದೊಡ್ಡದಾಗಿ ಇಡುತ್ತಾರೆ, ಆದರೆ ಕ್ರಿಯೆಯನ್ನು ತುಂಬ ಚಿಕ್ಕದಾಗಿ ಇಡ್ತಾರೆ. ನಾಳೆ ಮಾಡ್ತೀನಿ, ಸಮಯ ಸಿಗ್ತಿಲ್ಲ, ಇವತ್ತಲ್ಲ ಮುಂದಿನ ವಾರ. ಈ ಸಣ್ಣ ಸಣ್ಣ ಮಾತುಗಳೇ ವರ್ಷಗಳ ಕಾಲ ನಿಮ್ಮ ಜೀವನವನ್ನು ಒಂದೇ ಜಾಗದಲ್ಲಿ ನಿಲ್ಲಿಸುತ್ತವೆ. ಸಮಯ ಯಾರಿಗೂ ನಿಲ್ಲೋದಿಲ್ಲ, ಆದರೆ ನಾವು ಮಾತ್ರ ನಮ್ಮ ಜೀವನವನ್ನು ನಿಲ್ಲಿಸುತ್ತೇವೆ. ಒಂದು ಸತ್ಯವನ್ನು ಕೇಳಿ, ಯಶಸ್ಸು ಬುದ್ಧಿವಂತರಿಗೆ ಮಾತ್ರ ಬರಲ್ಲ, ಅದು ನಿರಂತರ ಪ್ರಯತ್ನ ಮಾಡುವವರಿಗೆ ಬರುತ್ತದೆ. ದಿನಕ್ಕೆ 1 ಗಂಟೆ ಓದಿದರೂ ಸಾಕು, ಆದರೆ ಪ್ರತಿದಿನ ಮಾಡಬೇಕು. ಸಮಸ್ಯೆ ಏನು ಗೊತ್ತಾ? ಬಹಳ ಜನರು ಆರಂಭಿಸುತ್ತಾರೆ, ಆದರೆ ಮುಂದುವರಿಸೋದಿಲ್ಲ. ಮೊದಲ ದಿನ ಉತ್ಸಾಹ, 2ನೇ ದಿನ ಆಲಸ್ಯ, 3ನೇ ದಿನ ಮರೆಯೋದು. ಆದರೆ ಯಶಸ್ವಿ ಜನರು ಹಾಗೆ ಮಾಡಲ್ಲ. ಅವರಿಗೆ ಮೋಟಿವೇಶನ್ ಇಲ್ಲದಿದ್ದರೂ ಕೆಲಸ ಮಾಡ್ತಾರೆ. ಯಾಕಂದರೆ ಅವರು ಅರ್ಥ ಮಾಡಿಕೊಂಡಿದ್ದಾರೆ, ಶಿಸ್ತುಯಿಂದಲೇ ಜೀವನ ಬದಲಾಗುತ್ತದೆ. ನಿಮ್ಮ ಜೀವನ ಈಗ ಯಾಕೆ ಬದಲಾಗ್ತಿಲ್ಲ ಅಂದರೆ ನಿಮ್ಮ ಬಳಿ ಪ್ರತಿಭೆ ಇಲ್ಲ ಅಂತಲ್ಲ, ನೀವು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿಲ್ಲ ಅಂತ. ಪ್ರತಿದಿನದ ಚಿಕ್ಕ ಅಭ್ಯಾಸಗಳೇ ನಿಮ್ಮ ಜೀವನವನ್ನು ರೂಪಿಸುತ್ತವೆ. ಆ 1 ಗಂಟೆ ನಿಮ್ಮ ಭವಿಷ್ಯವನ್ನೇ ನಿರ್ಮಿಸಬಹುದು, ಆದರೆ ನಾವು ಅದನ್ನು ಮನೋರಂಜನೆಗೆ ಕಳೆದುಕೊಳ್ಳುತ್ತೇವೆ. ನಿಮ್ಮ ದೊಡ್ಡ ಶತ್ರು ಹೊರಗಿಲ್ಲ, ಅದು ಸೋಮಾರಿತನ, ಮುಂದೂಡುವ ಅಭ್ಯಾಸ ಮತ್ತು ಭಯ. ಇವುಗಳನ್ನು ನೀವು ಗೆದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಯಾಕಂದರೆ ಯಶಸ್ಸು ದೊಡ್ಡ ಹೆಜ್ಜೆಯಿಂದ ಬರಲ್ಲ, ಅದು ಸಣ್ಣ ಸಣ್ಣ ಹೆಜ್ಜೆಗಳ ಸಂಗ್ರಹಣೆಯಿಂದ ಬರುತ್ತದೆ. ಹಾಗಾದರೆ ಈ ಒಂದು ಪ್ರಶ್ನೆ, ನೀವು ಯಾವ ಅಭ್ಯಾಸವನ್ನು ಇಂದು ಬದಲಾಯಿಸಲು ಸಿದ್ಧರಾಗಿದ್ದೀರಿ? ಓದೋದನ್ನು, ಮೊಬೈಲ್ ಬಳಕೆನಾ, ಅಥವಾ ನಿಮ್ಮ ಸಮಯ ಬಳಕೆನಾ? ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ ಮತ್ತು ನೆನಪಿಡಿ, ಇವತ್ತಿನ ನಿಮ್ಮ ನಿರ್ಧಾರವೇ ನಾಳೆಯ ನಿಮ್ಮ ಜೀವನ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.